ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಕೂಡ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. 12ನೇ ಶತಮಾನದಲ್ಲಿ ವಿಶ್ವಗುರುಗಳಾದ ಪ್ರಸಿದ್ಧ ವಚನಕಾರರಾದಂತಹ, ಕರುನಾಡಿನ ಧಾರ್ಮಿಕ ಕ್ರಾಂತಿಯ ನೇತಾರರಾದಂತಹ, ಪ್ರಜಾಪ್ರಭುತ್ವದ ಕ್ರಾಂತಿ ಪುರುಷರಾದಂತಹ ಮಹಾಮಾನವತಾವಾದಿಯಾದ ಬಸವಣ್ಣನವರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಅವರಿಗೆ ಬಸವಣ್ಣ ಅಂತ ಹೆಸರು ಬರೋದಕ್ಕೆ ಕಾರಣ ಏನು ಸ್ನೇಹಿತರೆ, ಪೂರ್ತಿ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಇದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ, ನಮ್ಮ ಬಸವಣ್ಣನವರು ಏಪ್ರಿಲ್ 20, 1105 ಬಸವನ ಬಾಗೇವಾಡಿ ಇಂಗಳೇಶ್ವರ ಎಂಬ ಸ್ಥಳದಲ್ಲಿ ಜನಿಸುತ್ತಾರೆ. ಇವರ ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಇವರು ಮೂಲತಃ ಬ್ರಾಹ್ಮಣ ಜಾತಿಗೆ ಸೇರಿದವರಾಗಿರುತ್ತಾರೆ. ಇವರನ್ನು ಶೈವ ಬ್ರಾಹ್ಮಣ ಸಂತತಿ ಎಂದು ಸಹ ಕರೆಯುತ್ತಾರೆ. ಬಸವಣ್ಣನವರಿಗೆ ಬಸವಣ್ಣ ಎಂದು ಹೆಸರು ಬರಲು ಕಾರಣವೇನೆಂದರೆ, ಬಸವಣ್ಣನವರ ತಂದೆ ತಾಯಿಗೆ ಮಕ್ಕಳಾಗದೇ ಇರುವ ಸಂದರ್ಭದಲ್ಲಿ ಇವರು ತುಂಬ ದಿನಗಳ ಕಾಲ ಬಸವನ ಪೂಜೆಯನ್ನು ಮಾಡಿರ್ತಾರೆ. ಅದ ನಂತರ ಈ ಬಸವಣ್ಣನವರ ಕೃಪೆಯಿಂದ ಮಗು ಜನನವಾಯಿತು ಎನ್ನುವ ಕಾರಣಕ್ಕೆ ಬಸವಣ್ಣ ಎಂದು ಹೆಸರನ್ನು ಇಡ್ತಾರೆ. ಬಸವಣ್ಣನವರು ಮೂಲತಃ ಬ್ರಾಹ್ಮಣ ಕುಟುಂಬದವರು. ಇದಕ್ಕೆ ಉದಾಹರಣೆ ಎಂದರೆ, ಹಿಂದಿನ ವಿಡಿಯೋಗಳಲ್ಲಿ ಹೇಳಿರುವ ಹಾಗೆ ಬಸವಣ್ಣನವರಿಗೆ ಉಪನಯನ ಮಾಡಬೇಕಾದರೆ, ಅಂದರೆ ಬ್ರಹ್ಮೋಪದೇಶ ಮಾಡುವ ಸಂದರ್ಭದಲ್ಲಿ ಬಸವಣ್ಣನವರು ನನಗೂ ಮತ್ತು ನನ್ನ ಅಕ್ಕನಿಗೂ ಉಪನಯನವನ್ನು ಮಾಡಿ ಎಂದು ಕೇಳುತ್ತಾರೆ. ಆದರೆ ಅಲ್ಲಿದ್ದ ಸಂಸ್ಕೃತಿಯ ವಿಚಾರಗಳನ್ನು ಉಪನಯನ ಕೇವಲ ಗಂಡು ಮಕ್ಕಳಿಗೆ ಮಾತ್ರ ಮಾಡ್ತಾರೆ ಎಂದು ಹೇಳ್ತಾರೆ. ಆಗ ಬಸವಣ್ಣನವರು ಸ್ತ್ರೀ ಪುರುಷರ ನಡುವೆ ಅಸಮಾನತೆ ತೋರುವಂತಹ ಈ ಬ್ರಹ್ಮೋಪದೇಶ ನನಗೆ ಬೇಡ ಎಂದು ಹೇಳಿ ಬಸವಣ್ಣನವರು 2ನೇ ಬಿಜ್ಜಳನ ಆಸ್ಥಾನದ ದಂಡಾಧಿಪತಿ ಸಿದ್ದರಸ ಅವರ ಮಗಳಾದ ನೀಲಾಂಬಿಕೆಯನ್ನ ವಿವಾಹವಾಗ್ತಾರೆ. ಹಾಗೂ ಬಿಜ್ಜಳನ ಆಸ್ಥಾನದ ಮತ್ತೊಬ್ಬ ಮಂತ್ರಿ ಬಲದೇವನ ಮಗಳಾದ ಗಂಗಾಂಬಿಕೆಯನ್ನು ಕೂಡ ಮದುವೆಯಾಗಿದ್ದಾರೆ ಎಂಬ ಪ್ರತೀತಿ ಇದೆ. ಬಸವಣ್ಣನವರು ಅನೇಕ ರೀತಿಯ ವೃತ್ತಿ ಧರ್ಮಗಳನ್ನು ಅಳವಡಿಸಿಕೊಂಡು ಬಂದರು. ಇವರು ಕೂಡಲ ಸಂಗಮದಿಂದ ಕಲ್ಯಾಣ ಚಾಲುಕ್ಯರ ಸಾಮಂತರಾಗಿದ್ದ ಕಲಚೂರಿನ ಪ್ರಸಿದ್ಧ ರಾಜ 2ನೇ ಬಿಜ್ಜಳನ ಆಸ್ಥಾನದ ದಂಡಾಧಿಪತಿಯಾಗಿ ಮತ್ತು ಹಣಕಾಸು ಮಂತ್ರಿಯಾಗಿ ಮೊದಲು ಅಧಿಕಾರವನ್ನು ಪಡಿತಾರೆ. ಬಿಜ್ಜಳನ ಆಸ್ಥಾನದ ದಂಡಾಧಿಪತಿ ಸಿದ್ದರಸನ ಮರಣದ ನಂತರ ಇವರು ಕಲಚೂರಿನ ಪ್ರಧಾನಮಂತ್ರಿ ಆಗ್ತಾರೆ. ಹಾಗೂ ಉತ್ತಮ ರಾಜ್ಯದ ಆದಾಯವನ್ನು ಹೆಚ್ಚಿಸಿ ರಾಜನ ಕೃಪೆಗೆ ಪಾತ್ರರಾಗ್ತಾರೆ. ಬಸವಣ್ಣನವರು ವರ್ಣ ಪದ್ಧತಿ, ಜಾತಿ ಪದ್ಧತಿ ಮತ್ತು ಅಸ್ಪೃಶ್ಯತೆಯ ವಿರುದ್ಧ ಮೊದಲ ಹೋರಾಟವನ್ನು ನಡೆಸ್ತಾರೆ. ಇದಕ್ಕೆ ಒಂದು ಉದಾಹರಣೆ ಎಂದರೆ, ಬ್ರಾಹ್ಮಣರ ಒಬ್ಬ ಮಗಳನ್ನು ಹರಳಯ್ಯನ ಮಗನಿಗೆ ಕೊಟ್ಟು ವಿವಾಹ ಮಾಡಿಸ್ತಾರೆ. ಯಾವಾಗಲೂ ಜಾತಿ ಪದ್ಧತಿ ಮತ್ತು ಅಸ್ಪೃಶ್ಯತೆ ಹಾಗೂ ಅಸಮಾನತೆಯನ್ನು ಹೋಗಲಾಡಿಸಲು ಇವರು ಸಹಭೋಜನವನ್ನು ಬೆಂಬಲಿಸುತ್ತಾರೆ. ಅಷ್ಟೇ ಅಲ್ಲದೆ ಇವರು ಸ್ತ್ರೀ ಪುರುಷರ ಸಮಾನತೆಯನ್ನು ಸಮಾಜದಲ್ಲಿ ವಿವರಿಸುತ್ತಾರೆ. ಅಂಧಾನುಕರಣೆಗಳ ಬಗ್ಗೆ ರಾಜ್ಯ ಪ್ರವಾಸವನ್ನು ಕೈಗೊಂಡು ವಿಚಾರ ಕ್ರಾಂತಿಯನ್ನು ನಡೆಸಿ ಜನರಲ್ಲಿ ಜಾಗೃತಿ ಮೂಡಿಸ್ತಾರೆ. ಬಸವಣ್ಣನವರು ಪ್ರಾಣಿ ಹಿಂಸೆಯ ಬಗ್ಗೆ ಪದೇ ಪದೇ ಒತ್ತಿ ಹೇಳ್ತಾರೆ. ಅವರ ವಚನದಲ್ಲಿಯೂ ಸಹ ಪ್ರಾಣಿ ಹಿಂಸೆಯ ಬಗ್ಗೆ ಹೇಳಿದ್ದಾರೆ. ಪ್ರಾಣಿಗಳ ಜೊತೆ ನಿಮ್ಮ ಪ್ರತೀತಿ ಹೇಗಿರಬೇಕೆಂದು ಸಹ ತಿಳಿಸಿದ್ದಾರೆ. ದಯವಿಲ್ಲದ ಧರ್ಮವ್ಯಾವುದಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರೆ. ಇನ್ನು ಶುಚಿತ್ವದ ಬಗ್ಗೆ ನೋಡೋದಾದರೆ, ಶುಚಿತ್ವ ಎನ್ನುವುದು ಕೇವಲ ದೈಹಿಕವಾಗಿ ಶುದ್ಧವಾಗಿರುವುದಲ್ಲ, ಮಾನಸಿಕವಾಗಿಯೂ ಸಹ ಶುದ್ಧವಾಗಿರಬೇಕೆಂದು ಹೇಳಿದ್ದಾರೆ. ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಭೇದಗಳು ಉಂಟಾಗ್ತವೆ, ವರ್ಗಭೇದಗಳು ಸೃಷ್ಟಿಯಾಗ್ತವೆ ಎಂದು ಏಕದೇವೋಪಾಸನೆಯನ್ನ ಪ್ರತಿಪಾದಿಸಿದರು. ಜನರು ಉತ್ತಮ ಸಾಮಾಜಿಕ ವ್ಯಕ್ತಿಗಳಾಗಿರಲು ಪಂಚಸಾಧನ ಮಾರ್ಗಗಳು ಅನ್ನು ಇವರು ಬೋಧಿಸುತ್ತಾರೆ. ಒಬ್ಬ ಸಾಧಕನಾಗಬೇಕೆಂದರೆ ಅಷ್ಟಾವರಣಗಳನ್ನು ಅಳವಡಿಸಿಕೊಳ್ಳಬೇಕು ಅಂತಲೂ ಕೂಡ ಹೇಳ್ತಾರೆ. ಅಷ್ಟಾವರಣಗಳು ಯಾವುವೆಂದರೆ, ಗುರು ಸಾನ್ನಿಧ್ಯವಿರಬೇಕು, ಲಿಂಗ ಸಾನ್ನಿಧ್ಯವಿರಬೇಕು, ಜಂಗಮರಲ್ಲಿ ಭಕ್ತಿ ಇರಬೇಕು, ಪಂಚಾಕ್ಷರಿ ಮಂತ್ರವನ್ನ ಸ್ಫಟಿಸಬೇಕು, ವಿಭೂತಿ ಧಾರಣೆಯನ್ನ ಮಾಡಬೇಕು, ರುದ್ರಾಕ್ಷಿಯನ್ನು ಧರಿಸಬೇಕು, ಪ್ರಸಾದ ಸ್ವೀಕಾರ ಮಾಡಬೇಕು. ಇಷ್ಟು ಅಷ್ಟಾವರಣಗಳಿದ್ದರೆ ಮಾತ್ರ ಒಬ್ಬ ಸಾಧಕನಾಗುವುದಕ್ಕೆ ಸಾಧ್ಯ ಎಂದು ಹೇಳ್ತಾರೆ. ವಿಭೂತಿ ಧಾರಣೆಯ ಬಗ್ಗೆ ಒಂದು ವೈಜ್ಞಾನಿಕವಾಗಿ ಸತ್ಯಾಂಶವಿದೆ. ಕೇವಲ ತೋರಿಕೆಗಾಗಿ ವಿಭೂತಿಯನ್ನು ಧರಿಸುವುದಲ್ಲದೆ ಚರ್ಮದ ಶುದ್ಧಿಗಾಗಿ, ದೇಹದ ಆರೋಗ್ಯಕ್ಕಾಗಿ ಕೂಡ ವಿಭೂತಿ ಧಾರಣೆಯ ಬಗ್ಗೆ ಬಸವಣ್ಣನವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ. ವಿಭೂತಿ ಧಾರಣೆಯ ವಚನವನ್ನು ನೋಡೋದಾದರೆ, ನೀರಿಂಗೆ ನೈದಿಲೆಯೇ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೇ ಶೃಂಗಾರ, ನಮ್ಮ ಕೂಡಲ ಸಂಗಮ ದೇವ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ ಎಂದು ವಿಭೂತಿ ಧಾರಣೆಯ ಬಗ್ಗೆ ವಿವರಿಸಿದ್ದಾರೆ.
ಇನ್ನು ಅಂತರಂಗದ ಶುದ್ಧತೆಯ ಬಗ್ಗೆ ನೋಡೋದಾದರೆ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಅಂತ ಬಸವಣ್ಣನವರ ಭಕ್ತಿ ಮಾರ್ಗ ಪ್ರತಿಪಾದನೆಯನ್ನು ನೋಡೋದಾದರೆ ಬಸವಣ್ಣನವರು ಮೂರ್ತಿ ಪೂಜೆಯನ್ನು ವಿರೋಧಿಸ್ತಾರೆ. ಕಾಯಕವೇ ಕೈಲಾಸ ಎನ್ನುವುದು ಬಸವಣ್ಣನವರ ಮುಖ್ಯವಾದಂತಹ ತತ್ವವಾಗಿದ್ದು, ಬಸವಣ್ಣನವರ ಸಾವಿನ ಬಗ್ಗೆ ಇನ್ನು ಕೆಲವು ಜಿಜ್ಞಾಸೆವಾದಗಳಿವೆ. ಬಿಜ್ಜಳನು ಸಂಪ್ರದಾಯಸ್ಥರನ್ನು ಮನವೊಲಿಸಲು ಶಿವಶರಣರನ್ನು ವಿರೋಧಿಸಿದನು. ಇದರಿಂದ ಬಸವಣ್ಣನವರು ತಮ್ಮ ಹುದ್ದೆಯನ್ನು ತ್ಯಜಿಸಿ ಕೂಡಲ ಸಂಗಮಕ್ಕೆ ಹೋಗಿ ಅಲ್ಲಿ 1196ರಲ್ಲಿ ಲಿಂಗೈಕ್ಯರಾದರು ಎಂದು ಒಂದು ವಾದವಿದೆ. ಇನ್ನೊಂದು ವಾದವೆಂದರೆ ಕಲ್ಯಾಣ ಕ್ರಾಂತಿ ನಡೆಸಿದ ಬಿಜ್ಜಳನನ್ನು ಜಗದೇವ ಎನ್ನುವವನು ಕೊಂದಿದ್ದರಿಂದ ಬಸವಣ್ಣನವರು ಕೂಡಲ ಸಂಗಮಕ್ಕೆ ಹೋಗಿ ಅಲ್ಲಿ 1196ರಲ್ಲಿ ಲಿಂಗೈಕ್ಯರಾದರು ಎಂಬ ಪ್ರತೀತಿ ಕೂಡ ಇದೆ. ಯಾವುದೇ ಆಗಲಿ ಬಸವಣ್ಣನವರು ಬದುಕಿ ಹೋಗಿರುವ ಕಾಲಘಟ್ಟದಲ್ಲಿ ಎಲ್ಲರಿಗೂ ಒಳ್ಳೆಯ ಬಹಳಷ್ಟು ವಿಚಾರಗಳನ್ನು ಹಂಚಿ ಹೋಗಿದ್ದಾರೆ. ಇನ್ನು ಬಸವಣ್ಣನವರ ಸ್ಮರಣೆಯನ್ನು ನೋಡುವುದಾದರೆ ಬಸವಣ್ಣನವರು ಲಿಂಗೈಕ್ಯರಾದ ದಿನಾಚರಣೆಯ ಪ್ರಯುಕ್ತ ಮೇ 11, 1967ರಲ್ಲಿ ಅಂಚೆ ಚೀಟಿಯನ್ನು ಮುದ್ರಿಸಲಾಯಿತು. ಜೊತೆಗೆ 1997ರಲ್ಲಿ 2ನೇ ಮುಖಬೆಲೆಯ ಅಂಚೆ ಚೀಟಿಯನ್ನು ಮುದ್ರಣ ಮತ್ತು RBIನಿಂದ ಮುದ್ರಿತವಾದ 5 ರೂಪಾಯಿ ನಾಣ್ಯದ ಮೇಲೆ ಬಸವಣ್ಣನವರ ಭಾವಚಿತ್ರವನ್ನು ಮುದ್ರಿಸಲಾಯಿತು. ಹೀಗೆ ನಾಣ್ಯದ ಮೇಲೆ ಭಾವಚಿತ್ರ ಮುದ್ರಿಸಲ್ಪಟ್ಟಂತಹ ಮೊದಲ ಕನ್ನಡಿಗ ಎಂದರೆ ನಮ್ಮ ಹೆಮ್ಮೆಯ ನಮ್ಮ ವಿಶ್ವಗುರು ನಮ್ಮ ಬಸವಣ್ಣನವರು. ಇದಿಷ್ಟು ಬಸವಣ್ಣನವರ ಚರಿತ್ರೆ ಆಗಿತ್ತು. ಇಂತಹ ಒಂದು ವ್ಯಕ್ತಿಯ ಚರಿತ್ರೆಯನ್ನು ಕೇಳಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಮನಸ್ಪೂರ್ವಕ ಧನ್ಯವಾದಗಳು ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.